ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ದೇವಿಯಾನಿ ನಿಜ ಬಣ್ಣ ಎನ್ನುವನು ಸತ್ಯ ಮನೆಯವರು ಎಲ್ಲರ ಮುಂದೆ ಬಟ ಬಯಲಾಗದ. ಹಾಗಾದ್ರೆ ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಮನೆಯವರು ಎಲ್ಲರೂ ಕೂಡ ವಾಕಿಂಗ್ಗೆ ಜಾಗಿಂಗ್ಗೆ ಅಂತ ಹೋಗಿರ್ತಾರೆ. ಶ್ರವಣ್ ಅವ್ರ ಜೊತೆ ಶಾರದಾ ಕೂಡ ಹೋಗಿರ್ತಾರೆ. ಈಗೊಂದು ವಿಷಯ ತಿಳಿದಿರ್ತಕ್ಕಂಥ ದೇವಿಯಾನಿ ಕೂಡ ಮನೆಯಿಂದ ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋಗಿದ್ದೆ ಭದ್ರನನ್ನ ಭೇಟಿ ಮಾಡ್ತಾರೆ. ಭದ್ರನನ್ನ ಭೇಟಿ ಮಾಡಿ ಇವತ್ತು ಆ ಶಾರದಾ ಕಥೆಯನ್ನ ಮುಗಿಸ್ಬೇಕು, ಶಾರದಾನ ನಾವು ಎತ್ತಾಕೊಂಡು ಬರಬೇಕು, ಆಕೆ ಪಾರ್ಕ್ಗೆ ಹೋಗಿದ್ದಾಳೆ ಅಂತ ಹೇಳಿ ಭದ್ರನಿಗೆ ತಿಳಿಸಿ ಭದ್ರನನ್ನ ಕರ್ಕೊಂಡು ಪಾರ್ಕ್ಗೆ ಬರ್ತಾರೆ. ಪಾರ್ಕ್ಗೆ ಬಂದಿದ್ದ ನಾವು ಯಾವುದೇ ಕಾರಣಕ್ಕೂ ಯಾರ ಕಣ್ಗೂ ಬೀಳಬಾರ್ದು, ಆ ರೀತಿಯಾಗಿ ತುಂಬ ಹುಷಾರಾಗಿ ಕೆಲಸವನ್ನ ಮಾಡಿ ಮುಗಿಸ್ಬೇಕು ಅಂತ ದೇವಿಯಾನಿ ಹೇಳ್ತಾರೆ. ನಂತರ ದೇವಿಯಾನಿ ಸ್ವಲ್ಪ ದೂರದಲ್ಲಿ ಒಂದು ಮರದ ಹಿಂದೆ ಮಾಸ್ಕ್ ಹಾಕೊಂಡು ನಿಂತ್ಕೊಂಡಿದ್ದಾರೆ. ಇದಕ್ಕೆ ಮುಖಕ್ಕೆ ಬಟ್ಟೆ ಹಾಕೊಂಡಿದ್ದ ಇಲ್ಲಿ ಭದ್ರ ಶಾರದಾ ಅವರನ್ನ ಎತ್ತಾಕೊಂಡು ಹೋಗೋದಕ್ಕೆ ರೆಡಿಯಾಗಿ ಬಂದಿದ್ದಾರೆ. ಆ ಕಡೆ ಭೂಮಿ ಮತ್ತೆ ಅಜಿತ್ ಎಲ್ಲರೂ ಕೂಡ ವಾಕಿಂಗ್ ಜಾಗಿಂಗ್ ಅನ್ನ ಮಾಡ್ತಿದ್ದಾರೆ. ಇಲ್ಲಿ ಭೂಮಿ ಏನು ಮಾಡ್ತಿದ್ದಾಳೆ, ಇಷ್ಟೊತ್ತು ಆಲ್ರೆಡಿ ಎಷ್ಟು ವೆಯ್ಟ್ ಕಡಿಮೆ ಆಗಬೇಕಿತ್ತು, ಎಷ್ಟು ಬಾಡಿ ಫಿಟ್ ಆಗಬೇಕಿತ್ತು, ಬಟ್ ವೇಸ್ಟ್ ಇವಳು, ಹಾಗೆ ಹೀಗೆ ಅಂತ ಅಜಿತ್ ರೇಗಿಸ್ತಾ ಇರ್ತಾರೆ, ನಚ್ಚಿ ಕೂಡ ಇದ್ದಾರೆ. ಇದರ ನಡುವೆ ಶಾರದಾ ಅವರು ಶ್ರವಣ್ ಹಿಂದೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಭದ್ರ ಹೋಗಿದ್ದೆ ಶಾರದಾ ಅವರನ್ನ ಪ್ರಜ್ಞೆ ತಪ್ಪಿಸಿ ಎತ್ಕೊಂಡು ಹೋಗ್ಬೇಕು ಅಂತ ಆಲೋಚನೆ ಮಾಡಿದ್ದೆ. ಈ ಕಡೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗ್ತಾರೆ, ಬಟ್ ಅಷ್ಟರಲ್ಲಿ ಅಜಿತ್ ಬಂದು ಅವರನ್ನ ತಡೆದಿದ್ದೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಆ ಕಡೆ ದೇವಿಯಾನಿ ಏನಪ್ಪ ಮಾಡೋದು, ಸಿಕ್ಕಿ ಬಿದ್ವಲ್ಲ ಅಂತ ಅನ್ಕೊಂಡು ಶಾಕ್ ಆಗಿ ನಿಂತಿದ್ದಾರೆ, ನೋಡ್ತಿದ್ದಾರೆ. ಇತ್ತ ಕಡೆ ಭದ್ರನ ಮುಖಕ್ಕೆ ಹಾಕಿದಂತ ಬಟ್ಟೆಯನ್ನ ತೆಗೆದು ಅಜಿತ್ ನೋಡಿದ್ದೆ. ಭದ್ರ ನೀನಾ ಇಲ್ಲಿ ಅಂತದ್ದಾಗೆ ಭದ್ರ ಗಾಬರಿಯಾಗಿ ಒಂದು ಕ್ಷಣ ಆ ಕಡೆ ತಿರುಗಿ ಕಣ್ಣಲ್ಲೇ ಹೋಗಿ ಅಂತ ಸನ್ನೆ ಮಾಡಿಬಿಡ್ತಾರೆ. ಅದನ್ನ ಅಜಿತ್ ಗಮನಿಸದ್ದೆ ಅಲ್ಲಿ ಯಾರೋ ಹೋಗ್ತಿದ್ದಾರೆ ಅನ್ನೋದನ್ನ ಅಬ್ಸರ್ವ್ ಮಾಡ್ತಾರೆ. ನಂತರ ನೋಡು ನಚ್ಚಿ ಸತ್ಯ, ನೀವಿಬ್ರು ಕೂಡ ಈ ಭದ್ರನನ್ನ ಹುಷಾರಾಗಿ ಕರ್ಕೊಂಡು ಹೋಗಿ, ಯಾವುದೇ ಕಾರಣಕ್ಕೂ ಇವನು ಎಸ್ಕೇಪ್ ಆಗಬಾರ್ದು, ಜೊತೆಗೆ ಇದನ್ನ ಮೆಡಿಕಲ್ ಲ್ಯಾಬ್ಗೆ ಕಳಿಸಿ ಟೆಸ್ಟ್ ಮಾಡಿಸಿ ಅಂತ ಹೇಳಿದೆ. ಈ ಕಡೆ ಮಾವ ನೀವು ಶಾರದಾ ಅತ್ತೆಯನ್ನ ಹುಷಾರಾಗಿ ಮನೆ ಕರ್ಕೊಂಡು ಹೋಗಿ ಅಂತ ತಿಳಿಸಿದೆ. ದಿವ್ಯಾನಿಯನ್ನ ಚೀಸ್ ಮಾಡಿಕೊಂಡು ಅಜಿತ್ ಅಲ್ಲಿಂದ ಹೋಗ್ತಾರೆ. ಈ ಕಡೆ ದಿವ್ಯಾನಿ ಕೂಡ ಅಜಿತ್ ಕಣ್ಣನ್ನ ತಪ್ಪಿಸಿ ಓಡ್ತಿದ್ದಾರೆ. ನಿಜಕ್ಕೂ ಅವ್ರಿಗೆ ಸುಸ್ತಾಗ್ಬಿಡುತ್ತೆ. ಈ ಕಡೆ ಅಜಿತ್ ಕೈಗೆ ಇನ್ನೇನು ಸಿಕ್ಕೇ ಬಿಡಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ಅಲ್ಲಿರೋ ಮಣ್ಣನ್ನ ತಗೊಂಡಿದ್ದೆ ಅಜಿತ್ ಕಣ್ಗೆ ಹಾಕಿದ್ದೆ, ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾರೆ. ಆದರೆ ಇಲ್ಲಿ ಅಜಿತ್ ತುಂಬಾನೇ ಫ್ರಸ್ಟ್ರೇಟ್ ಆಗ್ತಾರೆ. ಏನಿದು, ಇಷ್ಟು ಚೀಸ್ ಮಾಡಿ ಕೂಡ ನಾನು ಅದು ಯಾರು ಅಂತ ಕಂಡುಹಿಡಿಯೋಕ್ಕಾಗಿಲ್ವಲ್ಲ ಅಂತ ಹೇಳಿ. ತದನಂತರ ಅಲ್ಲಿ ಒಂದು ವಾಚ್ ಬಿದ್ದಿರುತ್ತೆ, ಅದನ್ನ ಎತ್ಕೋತಾರೆ. ಅದನ್ನ ಎತ್ಕೊಂಡಿದ್ದೆ ನೋಡಿ ಅಚ್ಚರಿ ಪಡ್ತಾರೆ. ಏನಿದು, ಇದು ಅತ್ತೆ ವಾಚ್ ಅಲ್ವಾ, ದೇವಿಯಾನಿ ಅತ್ತೆಗೆ ಅವತ್ತು ನಚ್ಚಿ ಕೊಟ್ಟ ಅಲ್ವಾ ಪ್ರೀತಿಯಿಂದ ಗಿಫ್ಟ್ ಅನ್ನ ಅಂತ ಹೇಳಿ ಆ ಒಂದು ಹಳೆ ದಿನಗಳನ್ನ ನೆನಪು ಮಾಡ್ಕೋತಾರೆ. ಅಂದು ದೇವಿಯಾನಿಗೆ ಅಂತ ಹೇಳಿ ಪ್ರೀತಿಯಿಂದ ನಚ್ಚಿ ವಾಚ್ ಅನ್ನ ತಂದು ಕೊಟ್ಟಿದ್ರು. ತುಂಬಾ ಚೆನ್ನಾಗಿದೆ ನಚ್ಚಿ ವಾಚ್ ಅಂತ ಕೂಡ ಹೇಳಿದ್ರು ಅಜಿತ್. ಅದನ್ನ ಇಲ್ಲಿ ಅಜಿತ್ ನೆನಪು ಮಾಡ್ಕೋತಾರೆ. ಹಾಗಿದ್ರೆ ಇಲ್ಲಿ ಚೀಸ್ ಮಾಡಿದ್ದು ನಾನು ದೇವಿಯಾನಿ ಅತ್ತೆನ, ಹಾಗಿದ್ರೆ ದೇವಿಯಾನಿ ಅತ್ತೆನ ಭದ್ರನ್ ಬಿಟ್ಟು ಶಾರದಾ ಅತ್ತೆ ಮೇಲೆ ಅಟ್ಯಾಕ್ ಮಾಡಿಸಿದ್ದು ಅಂತ ಅನ್ಕೊಂಡಂತ ಅಜಿತ್ ತಕ್ಷಣ ಮನೆಗೆ ಹೊರಟು ಬಂದಿದ್ದೆ ಎಲ್ಲರನ್ನ ಕೂಡ ಮನೆಯವರನ್ನ ಸೇರಿಸ್ತಾರೆ. ಮನೆಯವ್ರು ಎಲ್ಲರೂ ಕೂಡ ಗಾಬರಿ ಆಗಿದೆ. ಏನಿದು, ಶಾರದಾ ಮೇಲೆ ಅಟ್ಯಾಕ್ ಆಯ್ತಂತಲ್ಲ, ಯಾರು ಮಾಡಿದ್ದು ಅಂತ ಹೇಳಿ ಅಜಿತ್ನ ಕೇಳ್ತಿದ್ದಾರೆ ಅಜ್ಜಿ ಅಮ್ಮ ಎಲ್ಲರೂ ಕೂಡ. ಆಗ ಇಲ್ಲಿ ಅಜಿತ್ ಅದು ಯಾರು ಮಾಡಿದ್ದು ಅನ್ನೋದು ಗೊತ್ತಾಗಿದೆ. ಆದರೆ ಅವರು ಕ್ಷಣಾರ್ಧದಲ್ಲಿ ಎಸ್ಕೇಪ್ ಆಗಿದ್ದಾರೆ. ಬಟ್ ಅವ್ರ ಬಗ್ಗೆ ನನಗೆ ಒಂದು ಸುಳಿವು ಸಿಕ್ಕಿದೆ ಅಂತ ಹೇಳ್ತಾರೆ. ಆಗ ಪಲ್ಲವಿ ಅಕ್ಕನ ಕೂಡ ಇವತ್ತು ದೇವಿಯಾನಿ ಅತ್ತೆ ಎಲ್ಲಾದ್ರೂ ಹೊರಗಡೆ ಹೋಗಿದ್ರ ಅಂದಾಗ ಹೌದು ಹೋಗಿದ್ರು ಅಂತ ಹೇಳಿ ಅವರು ಕೂಡ ಹೇಳ್ತಾರೆ ಪಲ್ಲವಿ ಅಕ್ಕ. ನಂತರ ಯಾರದು ಮಾಡಿಸಿದ್ದು ಅಂತ ಅಮ್ಮ ಅಜ್ಜಿ ಎಲ್ಲರೂ ಕೂಡ ಶ್ರವಣ್ ಕೇಳ್ತಾರೆ. ಅದು ಬೇರೆ ಯಾರು ಅಲ್ಲ ದೇವಿಯಾನಿ ಅತ್ತೆ ಅಂದ ತಕ್ಷಣ ಎಲ್ರಿಗೂ ಕೂಡ ಶಾಕ್ ಆಗತ್ತೆ. ಏನದು, ದೇವಿಯಾನಿ ಈ ರೀತಿ ಎಲ್ಲ ಯಾಕೆ ಮಾಡ್ತಾಳೆ, ಅವಳು ನಮ್ಮ ಮನೆಯವರೇ ನಮ್ಮ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿ ಶ್ರವಣ್ ಮತ್ತೆ ಅಜ್ಜಿ ಎಲ್ಲ ಕೂಡ ಕೇಳ್ತಾರೆ. ನನಗೂ ಅದು ಗೊತ್ತಿಲ್ಲ, ಕಾರಣ ಏನು ಅಂತ ತಿಳ್ಕೊಬೇಕಾಗಿದೆ. ಬಟ್ ಇದನ್ನ ಮಾಡಿದ್ದು ಅವರೇ ಅಂದಾಗ ಅವ್ರು ಯಾಕೆ ಮಾಡ್ತಾರೆ ಅಜಿತ್, ನನಗೆ ಮೊದಲಿಂದ ಕೂಡ ದೇವಿಯಾನಿ ಕಂಡ್ರೆ ತಪ್ಪು ಒಪಿನಿಯನ್ ಇದೆ, ಹಾಗಾಗಿ ನೀನು ಅದೇ ದೃಷ್ಟಿಯಲ್ಲಿ ನೋಡ್ತಿದ್ಯಾ ಅನ್ಸುತ್ತೆ ಅಂತ ಶ್ರವಣೆ ಹೇಳಿದಾಗ, ಇಲ್ಲ ಮಾವ, ಅದನ್ನು ನಾನು ಇವಾಗಲೇ ಎಲ್ಲರ ಮುಂದೆ ಪ್ರೂವ್ ಮಾಡ್ತೀನಿ, ದೇವಿಯಾನಿ ಅತ್ತೆನೇ ಇದನ್ನು ಮಾಡಿರೋದು ಅಂತ ಹೇಳಿದೆ. ದೇವಿಯಾನಿ ಅತ್ತೆಯನ್ನು ಕರೀತಾರೆ. ದೇವಿಯಾನಿ ಕೂಡ ಬರ್ತಾರೆ, ಮಗಳು ಕೂಡ ಇದ್ದಾರೆ. ಎಲ್ಲರ ಮುಂದೆ ಹೋದಂಥ ಅಜಿತ, ಅದೇ ಇವತ್ತು ನೀವೆಲ್ಲಾದರೂ ಹೊರಗಡೆ ಜಾಗಿಂಗ್ಗೆ ಅಂತ ಹೋಗಿದ್ರ ಅಂದಾಗ, ಇಲ್ಲಪ್ಪ ನಾನು ಎಲ್ಲೂ ಹೋಗಿಲ್ಲ ಅಂತ ಹೇಳಿ ದೇವಿಯಾನಿ ಹೇಳ್ತಾರೆ. ಹಾಗಿದ್ರೆ ಪಲ್ಲವಿಕ ಹೇಳಿದ್ರಲ್ವ ನೀವು ಹೊರಗಡೆ ಹೋಗಿದ್ರಿ ಅಂತ ಅಜಿತ್ ಕೇಳಿದಾಗ, ಹೌದಲ್ವಾ ನಾನು ಮರ್ತೆ ಹೋಗ್ಬಿಟ್ಟಿದ್ದೆ, ಮೆಡಿಕಲ್ ಸ್ಟೋರ್ಗೆ ಅಂತ ಹೋಗಿದ್ದೆ, ಸ್ವಲ್ಪ ಟ್ಯಾಬ್ಲೆಟ್ಸ್ ಖಾಲಿ ಆಗಿತ್ತು ತೆಗೆದುಕೊಳ್ಳಿಕ್ಕೆ ಅಂತ ಹೇಳಿದಾಗ, ಹೌದಾ ಮೆಡಿಕಲ್ ಸ್ಟೋರ್ಗೆ ಹೋಗಿದ್ದ, ಸರಿ ಆಯಿತು ಪರವಾಗಿಲ್ಲ, ನಿಮ್ಮ ಹತ್ರ ನಚ್ಚಿ ಒಂದು ವಾಚ್ ಕೊಟ್ಟಿದ್ದ ಅಲ್ವಾ, ಅದು ಇದೆಯಾ ನಿಮ್ಮ ಹತ್ರ ಅಂದಾಗ, ಹಾಂ ಇದೆ, ಕಬೋರ್ಡಲ್ಲಿ ಇಟ್ಟಿದ್ದೀನಿ, ಎಲ್ಲ ಹೋಗುತ್ತೆ, ನನ್ನ ಹತ್ರನೇ ಇದೆ ಅಂತ ಹೇಳಿ ದೇವಿಯಾನಿ ಹೇಳ್ತಾರೆ. ಹೌದಾ
ನಿಮ್ಮ ಹತ್ರನೇ ಇದೆಯಾ? ಹಾಗಿದ್ರೆ ನಾನು ಆ ವಾಚ್ನ ನೋಡಬೇಕಲ್ಲ ಅಂತ ದಯವಿಟ್ಟು ತಂದು ಕೊಡ್ತೀರಾ ಅಂದಾಗ, ಇಲ್ಲ ವಾಚ್ ಕಬೋರ್ಡಲ್ಲಿ ಏನೂ ಇದೆ, ಬಟ್ ಆ ಕಬೋರ್ಡ್ ಕೀ ಕಳುವಾಗ್ಬಿಟ್ಟಿದೆ, ಹಾಗಾಗಿ ತೆಗೆದುಕೊಡೋದು ಕಷ್ಟ ಆಗುತ್ತೆ. ಅಜಿತ್ ಯಾಕೆ ಈ ರೀತಿ ಪ್ರಶ್ನೆ ಮಾಡ್ತಿದ್ಯಾ, ಏನಾಯಿತು ಅಂತದ್ದು ಅಂದಾಗ ಅದೇ ನೇರವಾಗಿ ಕೇಳ್ತೀನಿ, ನೀವು ಇವತ್ತು ಪಾರ್ಕಿಗೆ ಬಂದಿದ್ರಲ್ವಾ, ಪಾರ್ಕಿಗೆ ಬಂದು ನೀವು ಭದ್ರನ್ನ ಬಿಟ್ಟು ಶಾರದಾ ಅತ್ತೆ ಮೇಲೆ ಅಟ್ಯಾಕ್ ಮಾಡಿಸಿದ್ರಲ್ವಾ ಅಂತ ಕೇಳಿದ ತಕ್ಷಣ ಏನು ಮಾತಾಡ್ತಿದ್ಯಾ ಅಜಿತ್, ಯಾಕೆ ಈ ರೀತಿ ನನ್ನ ಮೇಲೆ ಆಪಾದನೆ ಹಾಕ್ತೀಯಾ ನೀನು? ನಾನು ಯಾಕೆ ಶಾರದಾನ ಸಾಯಿಸೋದಕ್ಕೆ ಮುಂದಾಗಲಿ? ಶಾರದಾ ಅಕ್ಕಂಗೆ ಏನಾದರೂ ಆಗತ್ತೆ ಅಂತ ಆದರೆ ನಾನೇ ಹೋಗಿ ಮುಂದೆ ಬಂದು ನಿಂತು ಅದನ್ನು ತಡೀತೀನಿ. ಅದನ್ನು ಬಿಟ್ಟು ನಾನು ಯಾಕೆ ಅತ್ತೆ ಮೇಲೆ ಶಾರದಾ ಅಕ್ಕನ ಮೇಲೆ ಅಟ್ಯಾಕ್ ಮಾಡಿಸ್ಲಿ? ಸುಮ್ಮನೆ ವಿನಾಕಾರಣ ನನ್ನ ಮೇಲೆ ಏನೇನೋ ಗೂಬೆ ಕೂರಿಸ್ಬೇಡ ಅಂತ ದಿವ್ಯಾನೇ ಹೇಳಿದಾಗ, ಹೌದಾ ಅತ್ತೆ, ಸರಿ ಆಯಿತು, ನಿಮ್ಮ ಮೇಲೆ ಗೂಬೆ ಕೂರಿಸೋದಿಲ್ಲ, ನನಗೆ ವಾಚ್ನ ಕೊಟ್ಬಿಡಿ ಅಂತ ಹೇಳಿದಾಗ, ಹೇಳಿದ್ನಲ್ವಾ ಅಜಿತ್ ಲಾಕ್ ಆಗಿದೆ ಅದು ಅಂತ ಹೇಳಿ ದಿವ್ಯಾನೇ ಹೇಳ್ತಾರೆ, ಇಲ್ಲ ಅತ್ತೆ ನನಗೆ ವಾಚ್ ಎಲ್ಲಿ ಸಿಕ್ಕಿದ್ದು ಅಂತ ನಿಮಗೆ ಗೊತ್ತಿದೆಯಾ ಅಂತ ವಾಚನ್ನು ತೋರಿಸ್ತಾರೆ. ವಾಚ್ ನೋಡಿದ್ದೆ ದಿವ್ಯಾನಿ ಶಾಕ್ ಆಗ್ತಾರೆ. ಈ ಕಡೆ ನೀವು ಔಸ್ಕೊಂಡಿದ್ರಲ್ವ ಅದೇ ಜಾಗದಲ್ಲಿ ನನಗೆ ಸಿಕ್ಕಿದ್ದು ಅಂತ ಅಜ್ಜು ದಿವ್ಯಾನಿಗೆ ಹೇಳಿ ಮನೆಯವ್ರ ಮುಂದೆ ನಾನು ಒಬ್ಬರನ್ನ ಚೀಸ್ ಮಾಡಿಕೊಂಡು ಹೋದೆ ಅಂದೆ ಅಲ್ವಾ, ಅವ್ರನ್ನ ನನ್ನ ಕೈಗೆ ಇನ್ನೇನೋ ಸಿಕ್ಬಿಡ್ತಾ ಇದ್ರು, ಅವರು ಸುಸ್ತಾಗಿ ಕಾರ್ ಹಿಂದೆ ಬಚ್ಚಿಟ್ಕೊಂಡಿದ್ರು. ಆ ಒಂದು ಸಮಯದಲ್ಲಿ ನನ್ನ ಯಾರು ಕೂಗ್ದಾಗಾಯ್ತು, ತಿರುಗೋಷ್ಟ್ರಲ್ಲಿ ಕಣ್ಣಿಗೆ ಮಣ್ಣೆರ್ಚಿ ಅಲ್ಲಿಂದ ಹೋಗ್ಬಿಟ್ರು. ಅದೇ ಸಮಯದಲ್ಲಿ ಅವರು ಇದ್ದಂಥ ಜಾಗದಲ್ಲಿ ನನಗೆ ಈ ವಾಚ್ ಸಿಕ್ಕಿದೆ, ಇದು ನಚ್ಚಿ ಅತ್ತೆಗೆ ಕೊಟ್ಟಂಥ ವಾಚ್ ಆಗಿತ್ತು. ಹಾಗಾಗಿನೇ ನಾನು ಹೇಳ್ತಿರೋದು ಅತ್ತೆನೇ ಇದನ್ನೆಲ್ಲ ಮಾಡಿಸಿದ್ದಾರೆ ಅಂತ ಹೇಳಿದಾಗ, ಇಲ್ಲ ಯಾಕೆ ಸುಮ್ಮನೆ ವಿನಾಕಾರಣ ನನ್ನ ಮೇಲೆ ಆಪಾದನೆ ಹಾಕ್ತಿದ್ಯಾ, ನನಗೆ ಏನಾಗಬೇಕು, ಅವ್ರನ್ನ ಸಾಯಿಸೋದ್ರಿಂದ ಹಣ ಅಂತಸ್ತು ಆಸ್ತಿ ಏನು ಬರಬೇಕಾಗಿದೆ ನನಗೆ, ಯಾಕೆ ಮಾಡಲಿ ಇದನ್ನೆಲ್ಲ ನಾನು ಅಂತ ದಿವ್ಯಾನೇ ಹೇಳ್ತಾರೆ. ಹಾಗಿದ್ರೆ ಡ್ರಾಯರನ್ನು ಓಪನ್ ಮಾಡಿ ಅಂದಾಗ ಹೇಳ್ತಿದ್ದೇನಲ್ವಾ ಕಬೋರ್ಡ್ ಕೀ ಕಳುವಾಗಿದೆ ಅಂದಾಗ, ಸರಿ ಆಯಿತು ಬನ್ನಿ ನೀವು ಹೇಗೋ ಮಾಡಿ ಲಾಕ್ ಓಪನ್ ಮಾಡಿ ನಾನು ನೋಡ್ಕೋತೀನಿ ಅಂತ ಹೇಳಿದೆ. ಕಬೋರ್ಡನ್ನು ಓಪನ್ ಮಾಡಿ ಡ್ರಾಯರನ್ನು ಓಪನ್ ಮಾಡೋಕ್ಕಾಗ್ತಿಲ್ಲ, ಬಿಕಾಸ್ ಕೀ ಇಲ್ಲ ಅಂತ ದಿವ್ಯಾನೇ ಹೇಳಿದ್ದಾರೆ. ಹಾಗಂದು ಮಾತ್ರಕ್ಕೆ ಇಲ್ಲಿ ಅಜಿತ್ ಸುಮ್ಮನೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಕೊನೆಗೂ ಕೂಡ ಶತಾಯ ಗತಾಯ ಪ್ರಯತ್ನ ಪಟ್ಟಿದ್ದೆ. ಇಲ್ಲಿ ಅಜಿತ್ ಆ ಒಂದು ಕಬೋರ್ಡಲ್ಲಿರ್ತಕ್ಕಂಥ ಲಾಕರನ್ನು ಓಪನ್ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಈಗ ದೇವಿಯಾನಿ ಅವರು ಆ ಉಂಗುರವನ್ನು ಆ ವಾಚನ್ನು ತೋರಿಸ್ಬೇಕಾಗಿದೆ. ಆ ವಾಚನ್ನು ತೋರಿಸ್ತಿದ್ದಾಗೆ ನಿಜಕ್ಕೂ ಕೂಡ ಇಲ್ಲಿ ಅಜಿತ್ ಕೂಡ ಶಾಕ್ ಆಗಬೇಕಾಗತ್ತೆ. ಯಾಕಂದರೆ ಖಂಡಿತವಾಗ್ಲೂ ಇಲ್ಲಿ ದೇವಿಯಾನಿ ಅಂಥದ್ದೇ ಮಗದೊಂದು ವಾಚನ್ನು ಇಟ್ಕೊಂಡು ಅದನ್ನು ತೋರಿಸ್ಬಹುದು, ಅಥವಾ ನಿಜಕ್ಕೂ ಇಲ್ಲಿ ದೇವಿಯಾನಿ ವಾಚನ್ನು ಕಳ್ಕೊಂಡು ಅದಕ್ಕೆ ಇನ್ನೇನೋ ಕತೆ ಕಟ್ಟಿದ್ರು ಕೂಡ ಅಜಿತ್ ಅದನ್ನು ನಿಜ ಅಂತ ಹೇಳಿ ಸಾಬೀತು ಮಾಡಿ ಮನೆಯವ್ರ ಮುಂದೆ ದೇವಿಯಾನಿಯ ನೌಟಂಕಿ ಆಟವನ್ನು ರಿವೀಲ್ ಮಾಡಿದೆ. ಇಲ್ಲಿ ದೇವಿಯಾನಿ ಆ ಕೈಗೆ ಕೋಳ ಹಾಕಿ ಜೈಲಿಗೆ ಕರ್ಕೊಂಡು ಹೋಗೋ ಸಾಧ್ಯತೆ ಇದೆ. ಖಂಡಿತ ದೇವಿಯಾನಿಗೆ ಕರಾಳ ದಿನ ಶುರುವಾಯಿತು, ವಕ್ರದೆಸೆ ಶುರುವಾಯಿತು ಅಂತಲೇ ಹೇಳ್ಬೋದು. ಇವತ್ತು ದೇವಿಯಾನಿ ಪಾಲಿನ ಶನೀಶ್ವರರಾಗ್ಬಿಟ್ಟಿದ್ದಾರೆ ಅಜಿತ್. ಆಗಿದ್ರೆ ಏನಾಗುತ್ತೆ ಮುಂದೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.